ವಿಧಾನಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅತಿಥಿ ಉಪನ್ಯಾಸಕರ ನೇಮಕದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ವಿಡಿಯೋ ಕ್ಲಿಪ್ಪನ್ನು ಇಲ್ಲಿ ನೀವು ನೋಡಬಹುದು. ಇನ್ನೊಂದು ಬಹಳ ಈ ಅತಿಥಿ ಉಪನ್ಯಾಸಕರ ಅಧ್ಯಕ್ಷರೇ ಇದಕ್ಕೆ ಸಾಕಷ್ಟು ಸರ್ಕಾರ ಸಭೆ ಕೊಟ್ಟಿದೆ. 3 ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾ ಅರ್ಹತೆಯನ್ನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ, ಅವ್ರಿಗೆ 3 ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು. ಅದು 14/13/2025 ಅಧ್ಯಕ್ಷರೇ 3 ವರ್ಷ ಕಾಲ ಮುಗೀತು. ಸರ್ಕಾರ ಹಾಕಿದಂಥದಕ್ಕೆ ಯಾರು ಏನು ಅವ್ರ ವಿದ್ಯಾರ್ಥಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿಯನ್ನು ಹೊಂದದೇ ಫೇಲ್ ಆಗಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆ ಹತ್ಯೆ ತರುವಂತ ಕೆಲಸ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಥಿ ಇದೆ, ಯಾರು ಇವತ್ತು ಉಪನ್ಯಾಸಕರಿದ್ದಾರೆ, ಅವರಿಗೆ ನೇಮಕಾತಿ ಮಾಡುವಂಥದ್ದನ್ನು ಆದರೆ ಇವತ್ತು ಕಾಲೇಜುಗಳನ್ನು ಸಾಕಷ್ಟು ನಾವು ಕೊಟ್ಟಿದ್ದೀವಿ. ಆದರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನ್ ಕಲಿಬೇಕಾದ್ರೆ ಒಬ್ಬ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಹೇಳಕ್ಕಾಗುದಿಲ್ಲ, ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ಕಾಗುದಿಲ್ಲ. ಇವ್ರು ಏನು ನೇಮಕಾತಿ ಇದೆ ಇದನ್ನ ಸರ್ಕಾರ ಏನು ಸುಮಾರು ಒಂದು 50% ನೇಮಕಾತಿಯನ್ನ ರಾಜ್ಯದಲ್ಲಿ ಮಾಡುವ ಮೂಲಕ ನಮ್ಮ ಏನ್ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ. ಏನ್ ಕೇಳಿದ್ರು ಏನ್ ಕೇಳಿದ್ರು ಅಕೌಂಟೆಂಟ್ ಇಲ್ಲ, ಏನ್ ಕಮಿಷನರ್ ಇಲ್ಲ, ಈ ರೀತಿ ಕೊರತೆ ಇದೆ. ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಬಹಳ ಮಾತು. ಯಾಕಂದ್ರೆ 2,30,000 ಕುಟುಂಬಗಳಿಗೆ ಉದ್ಯೋಗ ಕೊಟ್ರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲ ಅಧ್ಯಕ್ಷರೇ. ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ಇವತ್ತೇನು ಪೊಲೀಸರ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಳ ಮಾಡುವಂತಹದ್ದಾಗಲಿ, ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡುವುದಾಗಲಿ, ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಇರಲಿ, ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನು ನೇಮಕಾತಿ ತಡೆದಿಟ್ಟಿದೆ ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂತ ಪ್ರಯತ್ನ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೋತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರಾದಂಥ ಬಸನಗೌಡ ಪಾಟೀಲ್ರವರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಬಾಕಿ ಇದ್ದು ಪರೀಕ್ಷಾ ದಿನಾಂಕಗಳನ್ನ ನಿಗದಿಗೊಳಿಸಿದ ಉಂಟಾಗಿರುವ ಗೊಂದಲದ ಬಗ್ಗೆ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಆಗುತ್ತಿರುವ ತಾರತಮ್ಯದ ಬಗ್ಗೆ ಕೇಳಿದ್ದಾರೆ. ಆ ಜೊತೆ ಈಗ ಅವರು ಈ ಏನು ಖಾಲಿ ಹುದ್ದೆಗಳೇನಿದಾವೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಏನು ಏಜ್ ರಿಲ್ಯಾಕ್ಸೇಷನ್ ಅನ್ನು ಮಾಡಿದ್ದಾರೆ, ಅದನ್ನೆಲ್ಲನೂ ಕೂಡ ಈಗ ಮಾತನಾಡಿದ್ದಾರೆ. ಅವರು ಪ್ರಶ್ನೆ ಕೇಳಿದಂಥದ್ದು ಏನು ಒಂದು ಈ ಪರೀಕ್ಷಾ ದಿನಾಂಕಗಳು ಯಾಕಂದ್ರೆ ಒಂದಕ್ಕೊಂದು ಕ್ಲಾಶ್ ಆಗಿಬಿಟ್ರೆ ಅವರು ಅವಕಾಶ ಕಳ್ಕೋತಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈಗಾಗಲೇ ನಾವು ಕ್ರಮ ಕೈಗೊಳ್ತೀವಿ, ಅದನ್ನ ಅತಿಕ್ರಮಣವಾಗದಂತೆ ಒಂದು ದಿವಸ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ವಿವಿಧ ಆಯ್ಕೆ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ನೇಮಕ ಅವರು ಹೇಳಿದ್ದಾರೆ, ನೇಮಕ ಪ್ರಕ್ರಿಯೆಯಲ್ಲಿ ಇವತ್ತು ಅತಿಕ್ರಮ ಆಗೋ ಸಂಭವ ಇರ್ತದೆ. ಅದರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಕ್ಕೆ ಸಾಧ್ಯವನ್ನು ಮಾಡ್ಕೊಂಡು ಇವತ್ತು ವಿವಿಧ ಪರೀಕ್ಷಾ ಪ್ರಾಧಿಕಾರಗಳಿದ್ದಾವೆ, ಅವೆಲ್ಲವೂ ಪರಸ್ಪರ ಸಮಾಲೋಚಿಸಿಕೊಂಡು, ಯಾಕಂದ್ರೆ ಯಾರಿಗೂ ಕೂಡ ಅವಕಾಶ ತಪ್ಪಬಾರ್ದು. ಅವ್ರು ಹೇಳಿದಂತದ್ದು ನಾನು ಕೂಡ ಒಪ್ತೇನೆ. ಅದು ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ. ಒಂದು ಕ್ರಮವಾಗುತ್ತೆ, ವೇಳಾಪಟ್ಟಿ ನಿಗಿಸ್ಕೊಳ್ಳುತ್ತೆ, ಇವತ್ತು ಸಹ ಸೂಚಿಗಳನ್ನ ಇವತ್ತು ಸಹ ಎಲ್ಲಾ ಪ್ರಾಧಿಕಾರಗಳಿಗೆ ಕೊಡುವಂತದ್ದು ಆಗ್ತದೆ. ಒಂದು ಎರಡನೇದು, ಅವರು ಈಗ ವೇಕೆನ್ಸಿ ಬಗ್ಗೆ ಇಲ್ಲಿ ಕೇಳಿದ್ದಿಲ್ಲ ಇದನ್ನ, ಆದ್ರೂ ಕೂಡ ಈಗ ಪ್ರಸ್ತಾಪ ಮಾಡಿದ್ದಾರೆ. ಆ ವೇಕೆನ್ಸಿಗಳನ್ನ ಇವತ್ತು ಸಹ ಹಂತ ಹಂತವಾಗಿ ಇದು ಮಾಡುವ ಜೊತೆಗೆ ಅವರು ಕೊರೋನಾ ಸಂದರ್ಭದಲ್ಲಿ ಇವತ್ತು ಸಹ 2 ವರ್ಷ ಏನಿದು ಆಗಿದೆ, ಅದಕ್ಕೆ ಬೇರೆ ಬೇರೆ ರಾಜ್ಯಗಳು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತೇಳಿ ಅದನ್ನ ನಾನು ಕೊಡಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸಿ ನಮ್ಮ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನ ಅಂತಾರೆ. ಅದ್ರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ಇಲಾಖೆ ಸಹ ಗೃಹ ಇಲಾಖೆ, ಪೊಲೀಸರು ವಿರುದ್ಧ ವಿಚಾರಗಳು ಹೇಳಿದರೆ ಸಂಬಂಧಿಸಿದ ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ. ಅದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಈ ಅತಿಥಿ ಉಪನ್ಯಾಸಕರ ಬಗ್ಗೆ ಅವ್ರು ಕೇಳಿದರು. ಆಗ ಅದನ್ನೆಲ್ಲ ಸುದೀರ್ಘವಾಗಿ ಸೂತ್ರ ಕೊಟ್ಟಿದ್ದೀವಿ. ಬೇರೆ ಬೇರೆ ಏನಾಗ್ತದೆ, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಏನಾಗ್ತದೆ, ಕರ್ನಾಟಕ ರಾಜ್ಯ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಅವ್ರು ಹೇಳುವಂತದ್ದು ಅದುವರೆಗೆ ಒಂದು 3 ವರ್ಷ ಕಾಲಾವಕಾಶ ಕೊಟ್ಟು ಅವರು 2025 ಒಳಗೆ ಒಂದು ಸ್ಪೆಸಿಫಿಕ್ ಡೇಟ್ ನಲ್ಲಿ ಮಾಡದಿದ್ರೆ
ಅವ್ರಿಗೆ ನಾವು ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅವ್ರನ್ನ ಅಂತೇಳಿ. ಆದ್ರೆ ಇವತ್ತು ಅವರು ಕೋರ್ಟಿಗೆ ಹೋಗಿ ಇದು ಮಾಡಿದ್ರಿಂದ ಇವತ್ತು ಕೋರ್ಟ್ನಲ್ಲಿ ಇವತ್ತು ನಾವು ಕೂಡ ಅದನ್ನ ಶೀಘ್ರದಲ್ಲಿ ಆದ್ರೆ ಇವತ್ತು ಅವರು ಕೋರ್ಟಿಗೆ ಹೋಗಿ ಇದು ಮಾಡಿದ್ರಿಂದ ಕೋರ್ಟ್ನಲ್ಲಿ ಇವತ್ತು ನಾವು ಕೂಡ ಅದನ್ನ ಶೀಘ್ರದಲ್ಲೇ ಇದು ಮಾಡ್ಲಿಕ್ಕೆ ಒಂದು ಮುಖ್ಯಮಂತ್ರಿಗಳು ಅವ್ರ ಗಮನಕ್ಕೆ ತಂದು ಅದನ್ನ ಅವ್ರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಆ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲ ತಾವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಮಾಡಿ ಅಡಿಷನಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಅದು ಕ್ಲಾಶ್ ಆಗ್ತವೆ ಎಲ್ಲ ಡೇಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇವೆಲ್ಲ ಉತ್ತರ ಕೊಟ್ಟಿದೀವಿ ಅಂತ ಪ್ರಾಧಿಕಾರಿಗೆ ಸೂಚನೆ ಕೊಡ್ತೀವಿ. ಎಲ್ಲರೂ ಪರಸ್ಪರ ಮಾಡ್ಕೊಂಡು ನಿಗದಿಪಡಿಸಬೇಕಾಗಿದ್ದು ಏನು ವೇಕೆನ್ಸಿ ಬಗ್ಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳಿದ್ರೆ ನಾನು ಪರವಾಗಿ ಮಾತಾಡ್ತಾ ಇದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ 2 ವರ್ಷ ಇರುತ್ತೆ ಇದ್ದಾರೆ, ಅದು ಬೇರೆ ರಾಜ್ಯಗಳು ಏನು ಮಾಡಿದಾವೆ ನೋಡ್ಕೊಂಡು ನಾವು ಅದನ್ನ ಪರಿಶೀಲನೆ ಮಾಡ್ತೇವೆ. ಅಧ್ಯಕ್ಷರೇ, ಈಗ ಇಲ್ಲೇ ಗೃಹ ಮಂತ್ರಿಗಳು ಇದ್ದಾರೆ. ಒಂದು ಪೊಲೀಸ್ ಬರ್ತಿದ್ದೇನೆ